ಪತ್ರಿಕೆಯ ಸಹಾಯವನ್ನು ಪಡೆದು ನಿಮ್ಮ ಡಿಫೆನ್ಸ್ ಮಾಡ್ಕೊಂಡಿದ್ದು ನೋಡಿರಲಿಲ್ಲ. ಅಷ್ಟು ಅಸಹಕತೆ ಬಂತ ನಿಮಗೆ? ಅಷ್ಟು ಅಸಹಕತೆ ಬಂತ? ನಿಮ್ಮ ಪರ್ಫಾರ್ಮೆನ್ಸು ನಿಜವಾಗ್ಲೂ ಇದ್ದಿದ್ದರೆ ಅದನ್ನು ಹೇಳ್ತಿದ್ರಿ. ಪತ್ರಿಕೆಯಲ್ಲಿ ಏನು ಬಂದಿದೆ ಅನ್ನೋದನ್ನು ನೀವು ಸಹಾಯ ತೊಗೊಂಡು ಅಷ್ಟು ಅಸಹಕತೆ ಬಂತ? ಐ ಹ್ಯಾವ್ ಸೀನ್ ಯು ಫಾರ್ ಸೋ ಮೆನಿ ಇಯರ್ಸ್. ಯು ನೆವರ್ ಡನ್ ದಿಸ್. ಬೇಡ, ಪತ್ರಿಕೆಯಲ್ಲಿ ಬರೆಯೋದೆಲ್ಲ ಸುಳ್ಳು ಅಂತ ಹೇಳ್ಬಿಡಿ. ಯಾಕೆ ನೇರವಾಗಿ ಹೇಳ್ಬಿಡಿ, ಪತ್ರಿಕೆಯಲ್ಲಿ ಬರೆದಿರೋದೆಲ್ಲ ಸುಳ್ಳು. ಅಲ್ಲಲ್ಲ, ನೋಡಿ, ವಾಟ್ ಎವರ್ ಅಪಿಯರ್ಡ್ ಇನ್ ದಿ ನ್ಯೂಸ್ ಪೇಪರ್ ಅಂತ ಹೇಳ್ಬಿಡಿ. ಬೇಡ, ಅಲ್ಲ ಹೇಳ್ತೇನೆ ಕೇಳಿ. ಅವರೆಲ್ಲ ಯಾಕೆ, ಅವರೆಲ್ಲ ಪಾಪ ಯಾಕೆ ಒಂದು ನಿಮಿಷ ಪತ್ರಿಕೆಯವರು ರಾಜ್ಯಪಾಲರ ಭಾಷಣ ರಿಪೋರ್ಟಿಂಗು ಮಾಡ್ತಾರೆ. ನಾವು ಟೀಕೆ ಮಾಡಿದ್ದನ್ನು ಬರೀತಾರೆ, ನೀವು ಹೊಗಳಿದ್ದನ್ನು ಬರೀತಾರೆ. ಅವ್ರ ರಿಪೋರ್ಟಿಂಗ್ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ಅಂತ ಹೇಳಿದ್ದೀನಲ್ಲ, ಆದ್ರೆ ನೀವು 9 ತಿಂಗಳು ಆಡಳಿತ ಮಾಡಿದಂಥ ಸರ್ಕಾರದ ಮುಖ್ಯಸ್ಥರು ನಿಮ್ಮ ಪರ್ಫಾರ್ಮೆನ್ಸು ಹೆಂಗಿತ್ತು, ಏನಾಯ್ತು, ಯಾಕೆ ನಾವು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ? ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಾಕೆ ನಮ್ಮ ಸಂಪೂರ್ಣ ಹಣ ಉಪಯೋಗ ಮಾಡ್ಕೊಳಕ್ ಆಗಲಿಲ್ಲ? ಬಜೆಟ್ ಪರ್ಫಾರ್ಮೆನ್ಸ್ ಯಾಕಾಗಿಲ್ಲ? ಇದ್ರ ಬಗ್ಗೆ ನೀವು ಸಮಜಾಯಿಸಿಕೊಟ್ರೆ ಶಾಸಕರಿಗೆ ಉತ್ತರಕ್ಕೆ ಸಿಗ್ತದೆ ಹಣ ಬಂದಿಲ್ಲ ಅಂತೇಳಿ. ಬೊಮ್ಮಾಯಿ ಅವರಿಗೆ ಅವ್ರು ಬೀಲ್ಡ್ ಆಗ್ಲಿಲ್ಲ, ಉತ್ತರ ಕೊಡ್ಲಿ. ಪ್ರತಿಷ್ಠಿತ ಆಗ್ತದ? ಐ ಆಮ್ ನಾಟ್ ಈಲ್ಡೆಡ್. ಈಗ ಪದೇ ಪದೇ ಭಾಷಣ ಉತ್ತರ ಕೊಡೋದ್ರಲ್ಲಿ ಕೇಳ್ಬೇಕು, ಕೂತ್ಕೋತೀನಿ. ಅದು ಪ್ರತಿ ಸಲ ಮಾತ್ರ ಆಗ್ತದ? ಮಾನ್ಯ ಅಧ್ಯಕ್ಷರೇ, ಶಕ್ತಿ ಯೋಜನೆ ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸುಮಾರು 7 ಕೋಟಿ ಮಹಿಳೆಯರಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿಗೂ ಹೆಚ್ಚು ಮಹಿಳೆಯರಿದ್ದಾರೆ. ಜೂನ್ 11ನೇ ತಾರೀಕು, ನಾವು ಮೇ 20ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಜೂನ್ 11ನೇ ತಾರೀಕಿಗೆ ವಿಧಾನಸೌಧದ ಮುಂಭಾಗದಲ್ಲಿ, ಪೂರ್ವ ಭಾಗದಲ್ಲಿ ನಾವು ಇದಕ್ಕೆ ಚಾಲನೆಯನ್ನು ಕೊಟ್ಟು, ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು, ಇವತ್ತಿನವರೆಗೆ ಮಾನ್ಯ ಅಧ್ಯಕ್ಷರೇ, ಒಂದು ದಿನಕ್ಕೆ 60 ಲಕ್ಷ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಅವತ್ತಿನಿಂದ ಜೂನ್ 11ರಿಂದ ಇವತ್ತಿನವರೆಗೆ 160 ಕೋಟಿ ಮಹಿಳೆಯರು, 160 ಕೋಟಿ ಮಹಿಳೆಯರಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ 160 ಕೋಟಿ ಟ್ರಿಪ್ಗಳು, ಸಾರಿ ಕೋಟಿ, ಆಯ್ತಪ್ಪ, ಸಬ್ಜೆಕ್ಟ್ ಕರೆಕ್ಷನ್, ಕೋಟಿ ಟ್ರಿಪ್ಗಳು. ಆಯ್ತ್ರಿ 160 ಕೋಟಿ ಟ್ರಿಪ್ಗಳು, 160 ಕೋಟಿ ಟ್ರಿಪ್ಗಳು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡಿದ್ದಾರೆ.